8 ವರ್ಷಗಳ ತುಂಬು ಜೀವನ ಅನೇಕ ಹಾಡುಗಳಿಗೆ ಅಂದರೆ ಬೇರೆ ಬೇರೆ ಭಾಷೆಯ ಹಾಡುಗಳಿಗೆ ದನಿಯಾಗುವ ಮೂಲಕ ಚಿತ್ರೋದ್ಯಮದಲ್ಲಿ ಕನ್ನಡ ಮಾತ್ರ ಅಲ್ಲ ಬೇರೆ ಬೇರೆ ಚಿತ್ರೋದ್ಯಮದಲ್ಲೂ ಕೂಡ ಸಿರಿ ರಸಿಕರನ್ನ ರಂಜಿಸಿದವರು ಜಾನಕಮ್ಮನವರು. ಬಟ್ ಅವರ ಕೊನೆ ದಿನಗಳ ಬಗ್ಗೆ ಸಾಕಷ್ಟು ಚರ್ಚೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇರೋದು. ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳುವವರು ಇರಲಿಲ್ಲ, ಎಲ್ಲೋ ಇದ್ರು, ಇನ್ನೆಲ್ಲೋ ವಿದೇಶದಲ್ಲಿ ಕುತ್ಕೊಂಡು ಅವ್ರನ್ನ ಮಾನಿಟರ್ ಮಾಡ್ತಿದ್ರು, ಈ ರೀತಿ ಅನೇಕ ಅಂತೆ ಕಂತೆ ಸುದ್ದಿಗಳು. ಬಟ್ ನಿಮಗೆ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ಅವ್ರ ಸಂಬಂಧಿಕರು ಯಾರಾದರೂ ಇದ್ರ? ಎನಿವೆ ವಿನೋದ್, ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ ನಿಮ್ಮನ್ನ. ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಜಾನಕಮ್ಮನವರು ಗಾನ ಕೋಗಿಲೆ ಇನ್ನಿಲ್ಲ ಅನ್ನೋ ಸುದ್ದಿ ಒಂದು ದೊಡ್ಡ ಆಸ್ತಿಯನ್ನ ದೇಶವೇ ಕಳ್ಕೊಂಡಾಗ ಆಗಿದೆಯಮ್ಮ. ಯಾಕೆಂದ್ರೆ ಗಾನ ಕೋಗಿಲೆ, ಗಾನ ಗಂಧರ್ವೆ ಬರೀ ಹಾಡ್ತಿರ್ಲಿಲ್ಲ, ಹೃದಯಕ್ಕೆ ತಟ್ಟೋರು, ಭಾವನೆಗಳನ್ನು ಸ್ಪಂದಿಸೋರು. ಆಮೇಲೆ ಎಲ್ಲೋ ಒಂದ್ ಕಡೆ ಒಂದು ಸರಸ್ವತಿ ಅವರ ನಾಲ್ಗೆನಲ್ಲಿ ಕೂತ್ಕೊಂಡೆ ಆಡಿಸ್ತಿದ್ರೇನೋ ಅನ್ನೋ ತರದಲ್ಲಿ ನನಗೆ ಭಾವಿಸಾಗ್ತಾ ಇದೆ. ಅದು ಏನು 45,000ಕ್ಕೂ ಹೆಚ್ಚು ಹಾಡುಗಳು ಭಾರತೀಯ ಬೇರೆ ಬೇರೆ ಭಾಷೆಗಳಲ್ಲಿ ಆಡಿರ್ತಕ್ಕಂಥದ್ದು. ಆಮೇಲೆ ಮೈಸೂರಿನಲ್ಲೇ ಇದು ಪಾಪ ಅವರು ನಿರಾಗಿರೋ ವಾರ್ತೆ ಕೇಳಿದೆ. 88 ವರ್ಷ ವಯಸ್ಸಿನ ಲೆಕ್ಕದಲ್ಲಿ ವಯೋಸಹಜವಾದ ವಯಸ್ಸು, ಆದ್ರೆ ಕಳ್ಕೊಂಡ್ವೆಲ್ಲ ಅನ್ನೋ ಆಸ್ತಿಯನ್ನ ಗೊತ್ತಾಗುತ್ತೆ. ಬಟ್ ಅವರು ಒಂದು ಮಾದರಿಯಾಗಿದ್ದಾರೆ ಸಂಗೀತಗಾರರಿಗೆಲ್ಲ, ಕಲಾವಿದರಿಗೇನೆ. ರಾಜ್ಕುಮಾರ್ ಹೇಗೆ ಸಜ್ಜನಿಕೆ, ಸರಳತೆ, ಸೌಜನ್ಯ, ನಮ್ರತೆ, ಆಮೇಲೆ ನಾವು ಹೇಗಿರ್ಬೇಕು ಮನುಷ್ಯರಾಗಿ ಅನ್ನೋದನ್ನ ಅವರು ಆ ತಾಯಿಯನ್ನು ಕೂಡ ಅದೇ ತರ ಇದ್ರು ಅಂತ ನಾನು ಕೇಳಿ ಬಂದಿದ್ದೆ. ನಾನು ಭೇಟಿ ಮಾಡಕ್ಕಾಗಿರಲಿಲ್ಲ, ದೂರದಿಂದ ಅವ್ರು ಹಾಡೋದನ್ನ ಚಿಕ್ಕ ವಯಸ್ಸಿನಲ್ಲಿ. ಅಂದ್ರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆದಾಗ, ಕನ್ನಡ ಸಿನಿಮಾಗಳು ಆಡಕ್ ಬಂದಾಗ ಕುತೂಹಲ ನೋಡಕ್ ಹೋಗ್ತಿದ್ದು. ಎಂತದ್ದಾದ್ರೂ ಹಾಡ್ಕೊಟ್ಟಿರ್ಲಿ, ಕೈ ಕಾಲು ಏನು ಆಡಿಸ್ತಿರ್ಲಿಲ್ಲ, ಸುಮ್ಮನೆ ಶಾಂತತೆಯಿಂದ ಬಾಯಿನಲ್ಲಿ ಮಾತ್ರ, ಎಲ್ಲ ಧ್ವನಿಯಲ್ಲೂ ಮಾತ್ರ ಅದಕ್ಕೆ ಏನ್ ಬೇಕು ಅದನ್ನ ಕೊಡ್ತಿದ್ರು. ಅಪರೂಪ. ಅದೆಲ್ಲಕ್ಕಿಂತ ನನಗೆ ದೊಡ್ಡ ಧ್ವನಿ ಅಂದ್ರೆ ಎಲ್ಲರೂ ಇಷ್ಟಪಡುವಂಥದ್ದು, ಎಲ್ಲಾ ಭಾಷೆಯಲ್ಲೂ ಎಲ್ಲರೂ ಪ್ರೀತಿಸುವಂತ ಧ್ವನಿಯನ್ನು ನಾವು ಕಳ್ಕೊಂಡಿರೋದು ದುಃಖ ಆಗ್ತಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊತೀನಿ ನಮ್ಮ ಅಷ್ಟೇ. ವೈಯಕ್ತಿಕವಾಗಿ ಒಡನಾಟ, ಅವರ ಪರಿಚಯ ಇಲ್ಲ. ಅವರ ಪಾಪ್ಯುಲಾರಿಟಿ ಇದ್ದಾಗ ನಮ್ಗೆ ಅವರು ಇಲ್ಲಿಂದ ಡೆಲ್ಲಿ, ಇಲ್ಲಿಂದ ಬಾಂಬೆ, ಇಲ್ಲಿಂದ ಮದ್ರಾಸು, ಹೈದರಾಬಾದ್ ಹಿಂಗ್ ಓಡಾಡ್ಕೊಂಡು ಇದನ್ನ ಮಾಡ್ತಿದ್ರಲ್ಲ, ಅವರು ನಮ್ಮ ಭಾಷೆಯಲ್ಲೂ ಮಾಡ್ತಿದ್ರಲ್ಲ, ಅದನ್ನ ಎಷ್ಟು ಚೆನ್ನಾಗಿ ಕಲ್ತ್ಕೊಂಡು ಅರ್ಥ ಮಾಡ್ಕೊಂಡು ಅರ್ಥೈಸ್ಕೊಂಡು ಹಾಡ್ತಿದ್ರು ಅನ್ನೋದನ್ನ ಗಮನಿಸ್ತಿದ್ದೆ ಅಷ್ಟೇ ನಾನು. ಭಾಷೆ ಹೆಂಗೆ ಒಬ್ಬ ಬೇರೆ ಭಾಷಿಕರು ಈ ಭಾಷೆಗಳನ್ನ ಅರ್ಥಗಳನ್ನ ಹೇಗೆ ಒಂದು ಕಡೆನೂ ತಪ್ಪು ಮಾಡ್ತಿರ್ಲಿಲ್ಲ, ತಿದ್ದುಕೊಂಡು ಅದನ್ನ ಸರಿ ಮಾಡ್ಕೊಂಡು ಆ ಒಂದು ಬದ್ಧತೆ ಇತ್ತು. ಅದನ್ನ ದೂರದಿಂದ ನಾನು ಈ ಚಾಮುಂಡೇಶ್ವರಿ ಇಡಿನಲ್ಲಿ ಸಾಂಗ್ಸ್ ಆಡುವಾಗ ಇಂಥದ್ದೆಲ್ಲ ಇದರಲ್ಲಿ ಆಡ್ತಿರ್ಬೇಕಾದ್ರೆ ರೆಕಾರ್ಡಿಂಗ್ ನಲ್ಲಿ ದೂರದಿಂದ ನಮಸ್ಕಾರ ಅಂತೂ ಹಾಕಿದ್ದೀನಿ, ಕೂತು ಮಾತಾಡುವಷ್ಟು ಸಂಬಂಧಿಗಳಿರ್ಲಿಲ್ಲ ನಮಗೆ. ಓಕೆ ರೈಟ್. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಹಿರಿಯ ನಟ